ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಚಂದ್ರಯಾನ 3 ಈ ಸಕ್ಸಸ್ಗೆ ಇಸ್ರೋ ಭಾರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಚಂದ್ರಯಾನ ಲ್ಯಾಂಡಿಂಗ್ ವೀಕ್ಷಣೆಗೆ ಮತ್ತೊಂದು ಕಡೆಗೆ ನೆಹರು ತಾರಾಲಯದಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಚಂದ್ರಯಾನ 3 ಸಕ್ಸಸ್ಗೆ ಇಸ್ರೋ ಸಕಲ ರೀತಿಯ ತಯಾರಿಯನ್ನ ಮಾಡ್ಕೊಂಡು ಸಜ್ಜಾಗಿದೆ. ಚಂದ್ರಯಾನ ಲ್ಯಾಂಡಿಂಗ್ ವೀಕ್ಷಣೆಗೆ ಮತ್ತೊಂದು ಕಡೆಗೆ ನೆಹರು ತಾರಾಲಯದಲ್ಲೂ ಕೂಡ ಸಿದ್ಧತೆಗಳಾಗಿದೆ. ಸಾರ್ವಜನಿಕರಿಗೆ ವೀಕ್ಷಣೆಯ ನೇರ ಪ್ರಸಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆವರಣದಲ್ಲಿ ದೊಡ್ಡದಾಗಿ ಎಲ್ಇಡಿ ಟಿವಿಯನ್ನ ಹಾಕಿ ವೀಕ್ಷಣೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಪ್ಲಾನೆಟೋರಿಯಂ ಆವರಣದಲ್ಲಿ ಸಕಲ ರೀತಿಯ ಸಿದ್ಧತೆಗಳಾಗಿದೆ. ನೆಹರು ತಾರಾಲಯದ ವಿಜ್ಞಾನಿಗಳಿಂದ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ಆಗಿದೆ. ಇವತ್ತು ಸಂಜೆ 5:47 ಲ್ಯಾಂಡಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಒಟ್ಟಾರೆ 17 ನಿಮಿಷಗಳ ಕಾಲ ಆ ಲ್ಯಾಂಡಿಂಗ್ ಪ್ರಕ್ರಿಯೆ ಜರುಗುತ್ತೆ. ಸಂಜೆ 6:04 ಸರಿಯಾಗಿ ಚಂದ್ರನ ಮೇಲೆ ಇಳಿಯುತ್ತೆ ವಿಕ್ರಮ್ ಲ್ಯಾಂಡರ್. ಇಡೀ ಶತಕೋಟಿ ಭಾರತೀಯರು ಕಾಯ್ತಾ ಇರುವಂತಹ ಅಭೂತಪೂರ್ವ ಕ್ಷಣ. ಇಸ್ರೋ ಯಶಸ್ಸಿನ ಹೆಜ್ಜೆ ಕೊನೆಯ ಹಂತದವರೆಗೆ ತಲುಪಿದೆ. ಬಹಳ ಪ್ರಯಾಣ ಎಲ್ಲವೂ ಕೂಡ ಸರಾಗವಾಗಿ ನಡೀತು. ಈಗ ಕೊನೆಯ ಮೂಮೆಂಟ್ನ ಆ ಲ್ಯಾಂಡಿಂಗ್ನ ದೃಶ್ಯಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಇಡೀ ಭಾರತೀಯರು. ಹಾಗಾಗಿ ಆ ಲೈವ್ನ ದೃಶ್ಯಾವಳಿಗಳನ್ನ ನೋಡ್ಲಿಕ್ಕೆ ಅಂತ ಹೇಳಿ ನೆಹರು ತಾರಾಲಯದಲ್ಲೂ ಕೂಡ ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಆ ಲ್ಯಾಂಡಿಂಗ್ ವೀಕ್ಷಣೆಗೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಂಜೆ ಸ್ಮೂತ್ ಲ್ಯಾಂಡಿಂಗ್ ನಡೆಯುತ್ತೆ. ಚಂದ್ರನ ಸ್ಪರ್ಶವನ್ನ ಮಾಡಲಿಕ್ಕೆ ಕ್ಷಣ ಗಣನೆ ಶುರುವಾಗಿದೆ. ಚಂದ್ರಯಾನ 3 ಲ್ಯಾಂಡಿಂಗ್ ಹಿನ್ನೆಲೆ ಲ್ಯಾಂಡಿಂಗ್ನ ಕೊನೆಯ 15 ನಿಮಿಷ ಬಹಳ ಮುಖ್ಯ ಅಂತ ಹೇಳಲಾಗುತ್ತೆ. ನ್ಯೂಸ್ 18ನ ಬಳಿ ಕೊನೆಯ 15 ನಿಮಿಷಗಳ ಪ್ರಕ್ರಿಯೆ ಹೇಗಿರುತ್ತೆ ಅಂತ ವಿಜ್ಞಾನಿ ಆನಂದ್ ಅವರು ವಿವರಿಸಿದ್ದಾರೆ. ಕೊನೆಯ ಹಂತದಲ್ಲಿ ವರ್ಟಿಕಲ್ ಆಗುತ್ತೆ, ಇಳಿಯುವಂತಹ ಜಾಗ ಹೇಗಿದೆ ಅನ್ನೋ ಪರೀಕ್ಷೆಗಳಾಗುತ್ತೆ ಅಂತ ಹೇಳಿ ಲ್ಯಾಂಡರ್ ಬಗ್ಗೆ ವಿಜ್ಞಾನಿ ಆನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18ಗೆ. ಇನ್ನು ಚಂದ್ರಯಾನ ಲ್ಯಾಂಡಿಂಗ್ನ ಕೊನೆಯ 15 ನಿಮಿಷಗಳ ಪ್ರಕ್ರಿಯೆ ಬಗ್ಗೆ ಯಾವ ರೀತಿಯಾಗಿ ವಿಜ್ಞಾನಿ ಆನಂದ್ ಅವರು ವಿವರಿಸಿದ್ರು ನ್ಯೂಸ್ 18 ಜೊತೆಗೆ, ಹಾಗಾದ್ರೆ ಬನ್ನಿ ನೋಡೋಣ. ಚಂದ್ರಯಾನ 3 ಲ್ಯಾಂಡಿಂಗ್ಗೆ ಕೌಂಟ್ಡೌನ್ ಶುರುವಾಗಿರುವಂತದ್ದು. ಇವತ್ತು ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಹೆಜ್ಜೆನ ಇಡಲಿದೆ. ಹಾಗೇನೆ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ವಿಶ್ವವೇ ಕಾದಿದೆ. ಹಾಗಾದ್ರೆ ಈ ಒಂದು ಚಂದ್ರಯಾನದ ಲ್ಯಾಂಡಿಂಗ್ ನ ಪ್ರಕ್ರಿಯೆ ಹೇಗಿರುತ್ತೆ, ಯಾವ ರೀತಿ ಈ ಒಂದು ವಿಕ್ರಮ್ ಲ್ಯಾಂಡರ್ ಹಾಗೆ ಪ್ರಜ್ಞಾನ್ ರೋವರ್ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಪ್ಲಾನೆಟೋರಿಯಂನ ವಿಜ್ಞಾನಿಯಾದಂತಹ ಆನಂದ್ ಅವರಿದ್ದಾರೆ. ಅವ್ರನ್ನ ನಾನೀಗ ಮಾತಾಡ್ತೀನಿ. ಸರ್, ಈಗ ನೋಡಬಹುದು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಚಂದ್ರಯಾನ 3 ಒಂದು ಲ್ಯಾಂಡ್ ಆಗೋದಕ್ಕೆ. ಸೊ ನೀವು ಮೊದಲನೇದಾಗಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸಹಜವಾಗಿ ಎಲ್ಲರೂ ಈ ಒಂದು ಸಂದರ್ಭಕ್ಕೆ ಎದುರು ನೋಡ್ತಾ ಇದ್ದೀವಿ. ಈಗ 15 ನಿಮಿಷಗಳೇನಿದೆ ಅದು ತುಂಬ ಸವಾಲಿನ ಕೆಲಸ. ಚಂದ್ರಯಾನ್ 2 ಏನಿತ್ತು ಅದರ ಹಿನ್ನೆಲೆಯಲ್ಲಿ ನೋಡಿದ್ರೆ ಚಂದ್ರಯಾನ್ 3 ತುಂಬ ಸುಧಾರಿತ ಒಂದು ನೌಕೆ. ಸೊ ಅದರಿಂದ ಇದ್ರ ಮೇಲೆ ಹೆಚ್ಚಿನ ವಿಶ್ವಾಸ ಇದೆ ಇದು ಲ್ಯಾಂಡ್ ಆಗುತ್ತೆ ಅಂತ. ಸೊ ಅದಕ್ಕೆಲ್ಲ ಕಾತರರಾಗಿ ಕಾಯ್ತಾ ಇದ್ದೀವಿ. ನೀವು ಕೊನೆಯ 15 ನಿಮಿಷ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆ 15 ನಿಮಿಷದಲ್ಲಿ ಏನೆಲ್ಲ ಒಂದು ಪ್ರಕ್ರಿಯೆಗಳಾಗತ್ತೆ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ. ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಈ ಲ್ಯಾಂಡರ್ ನೌಕೆ ಏನಿದೆ ಅದು ಸುಮಾರು 25 ಕಿಲೋಮೀಟರ್ ಚಂದ್ರನ ಮೇಲ್ಮೆಯಿಂದ ಸುಮಾರು 25 ಕಿಲೋಮೀಟರ್ ಮೇಲೆ ಇದೆ. ಮೇಲೆ ಇರುವಂಥ ಕಕ್ಷೆಯಲ್ಲಿ ಸುತ್ತುತ್ತಾ ಇರುತ್ತೆ. ಸೊ ಯಾವಾಗ ಇದು ಮೇಲ್ಮೆಯಿಂದ ಸುಮಾರು 25 ಕಿಲೋಮೀಟರ್ ಅಂತರಕ್ಕೆ ಬರುತ್ತೋ ಆ ಕ್ಷಣದಿಂದ ಈ ಲ್ಯಾಂಡಿಂಗ್ ಅನ್ನೋದೇನಿದೆ ಆ ಕಾರ್ಯಾಚರಣೆ ಶುರು ಆಗುತ್ತೆ. ಆ 25 ಕಿಲೋಮೀಟರಿಂದ ಸುಮಾರು ಅಲ್ಲಿ 1.8 ಕಿಲೋಮೀಟರ್ ಸೆಕೆಂಡ್ಗೆ ಇರುವಂಥ ಒಂದು ವೇಗದಲ್ಲಿ, ಅಂದರೆ ಸುಮಾರು 6,500-7,000 ಕಿಲೋಮೀಟರ್ ಇರುವಂಥ ಈ ನೌಕೆಯ ವೇಗ ಕ್ರಮೇಣ ನಿಧಾನಗೊಳ್ಳಬೇಕು. ಅದಕ್ಕೆ ಮೊದಲನೇ ಹಂತವಾಗಿ ಇದನ್ನು ಹಾರ್ಡ್ ಬ್ರೇಕಿಂಗ್ ಅನ್ನುವಂಥ ಒಂದು ಹಂತದಲ್ಲಿ ಸಾಕಷ್ಟು ವೇಗವನ್ನು ಇದು ಕಡಿಮೆಗೊಳ್ಳುತ್ತೆ. ಹೀಗೆ ಬರ್ತಾ ಬರ್ತಾ ಇದು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಎರಡರಲ್ಲೂ ದೂರ ವ್ಯತ್ಯಾಸ ಆಗ್ತಾ ಬಂದು ಅದರ ವೇಗನೂ ಸಾಕಷ್ಟು ಕಡಿಮೆ ಆಗ್ತಾ ಬರುತ್ತೆ. ಎರಡನೇ ಹಂತದಲ್ಲಿ ಇದ್ರ ಎಷ್ಟು ಎತ್ತರದಲ್ಲಿದೆ ಅನ್ನೋದು ಒಂದ್ಸಲಿ ಕರೆಕ್ಷನ್ ಆಗುತ್ತೆ. ಸೊ ಅದೆಲ್ಲ ಕರೆಕ್ಷನ್ ಆದಮೇಲೆ ಇನ್ನು ಎಷ್ಟು ವೇಗನ ಅದು ಕಡಿಮೆ ಮಾಡ್ಕೋಬೇಕು, ಯಾವ ವೇಗದಲ್ಲಿ ಯಾವ ರೇಟಲ್ಲಿ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ಸು ಆದಮೇಲೆ ಇದು ನಿಧಾನವಾಗಿ ಟಿಲ್ಟ್ ಆಗುತ್ತೆ. ನಿಧಾನವಾಗಿ ಟಿಲ್ಟ್ ಆಗ್ತಾ ಆಗ್ತಾ ಫೈನ್ ಬ್ರೇಕಿಂಗ್ ಅಂತ ತಲುಪುತ್ತೆ. ಅದರಲ್ಲಿ ಸುಮಾರು 3 ಕಿಲೋಮೀಟರ್ ವರ್ಟಿಕಲ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಸೊ ಇದರಲ್ಲಿ ಸುಮಾರಷ್ಟು ವೇಗವನ್ನು ಇದು ಕಳ್ಕೊಳ್ಳುತ್ತೆ. ಸೊ
ಸುಮಾರು 0.2 ಕಿಲೋಮೀಟರ್ ಗಂಟೆಗೆ ವೆಲಾಸಿಟಿ ಬಂದಾಗ ಇದು ನಿಧಾನವಾಗಿ ಇಳಿಯೋಕ್ಕೆ ಶುರು ಮಾಡುತ್ತೆ. ಸುಮಾರು 0.2 ಮೀಟರ್ ಪರ್ ಸೆಕೆಂಡ್ ಆ ವೆಲಾಸಿಟಿ ತಲುಪಿದಾಗ ಇದರಲ್ಲಿರುವಂಥ ಬೂಸ್ಟರ್ ಇಂಜಿನ್ಗಳೇನಿದೆ, ಯಾವುದು ಈ ವೇಗವನ್ನು ಕಡಿಮೆ ಮಾಡೋಕ್ಕೆ ಉಪಯೋಗಿಸ್ಕೊಳ್ತೋ ಅದು ಸ್ವಿಚ್ ಆಫ್ ಆಗುತ್ತೆ. ಆದರೆ ಆ ಎತ್ತರದಿಂದ ಇದು ನಿಧಾನವಾಗಿ ಬೀಳುತ್ತೆ. ಸೊ ಇದು ಬಿದ್ದಂಥ ಏನು ಚಂದ್ರಯಾನ ನೌಕೆ ಇದೆ, ಅದು ಅದರಲ್ಲಿರುವಂಥ ಈ ಕಾಲುಗಳೇನಿದೆ ಅದು ಸದೃಢವಾಗಿದ್ದು ಯಾವುದೇ ರೀತಿಯ ಶಾಕನ್ನು ಅಬ್ಸರ್ವ್ ಮಾಡ್ಕೊಳ್ಳೋವಂಥ ಕ್ಷಮತೆ ಇರುತ್ತೆ. ಸೊ ಆ ರೀತಿ ಕಡಿಮೆ ವೇಗದಲ್ಲಿ ಇದು ಬೀಳೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಹಾನಿ ಆಗಲ್ಲ. ಅದರಿಂದ ಈ ಹಂತನ ಸಾಫ್ಟ್ ಲ್ಯಾಂಡಿಂಗ್ ಅಂತ ಹೇಳ್ತೀವಿ. ಇದು ಅತ್ಯಂತ ಪ್ರಮುಖವಾದ ಹಂತ. ಸರ್, ನಾವು ಚಂದ್ರಯಾನ 2ರಲ್ಲಿ ನೋಡೋದಾದ್ರೆ ಆಗ ವೇಗದ ಮಿತಿ ಎಷ್ಟು ಕಡಿಮೆ, ಆಗ್ಲೂ ಕೂಡ ನಾವು ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತೀವಿ ಅಂತ ಇಸ್ರೋ ಹೇಳಿತ್ತು. ಆಗ ಏನಾಯ್ತು, ಎಷ್ಟು ವೇಗದ ಮಿತಿ ಇತ್ತು, ಈ ಬಾರಿ ಅದನ್ನ ಮಾಡಿಫೈ ಮಾಡಿರುವಂತದ್ದು ಏನ್ ಡಿಫ್ರೆನ್ಸ್ ಇದೆ, ಅಂದ್ರೆ ಎಲ್ಲಿ ಸಮಸ್ಯೆ ಕಂಡು ಬಂದಿತ್ತು ಅಂತ ಈ ಒಂದು ಮಾಡೆಲ್ ಅಲ್ಲೇ ನಾವು ತೋರಿಸೋದಾದ್ರೆ? ಈ ಮಾಡೆಲ್ಗಳಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಈಗ ಈ ರೀತಿ ಅದು ತನ್ನ ಓರಿಯೆಂಟೇಷನ್ ನ ಬದಲಾವಣೆ ಮಾಡ್ಕೊಂಡಿದೆ. ಅಂದ್ರೆ ಹಾರಿಜಾಂಟಲ್ ಆಗಿ ಬರ್ತಾ ಇದ್ದಂತ ಒಂದು ನೌಕೆ ವರ್ಟಿಕಲ್ ಆಗಿ ಪೂರ್ತಿ ಟರ್ನ್ ಆಗಬೇಕು. ಈ ರೀತಿ ಟರ್ನ್ ಆಗೋದ್ರಲ್ಲೂ ಅಲ್ಲಿ ಒಂದಷ್ಟು ವ್ಯತ್ಯಾಸಗಳಾಯ್ತು ಅಂತ ಹೇಳ್ತಾರೆ. ಆಮೇಲೆ ಈ ಬೂಸ್ಟರ್ ಏನಿತ್ತು, 5 ಬೂಸ್ಟರ್, ಆ ಬೂಸ್ಟರ್ಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಉತ್ತೇಜಕಗಳು ಬಂದಿದ್ದರಿಂದ ಇದು ವೇಗವನ್ನು ಕಳ್ಕೊಳ್ಳೋದ್ ಬದಲು ವೇಗವನ್ನು ಒಂದು ಸ್ವಲ್ಪ ಜಾಸ್ತಿ ವೇಗವನ್ನು ಪಡ್ಕೊಂಡಿದೆ. ಸೊ ಅದರಿಂದ ವ್ಯತ್ಯಾಸ ಆಗಿ ಇದು ಈ ರೀತಿ ಸಂಪೂರ್ಣವಾಗಿ ಟಿಲ್ಟ್ ಆಗದೆ ಕೆಳಗಡೆ ಇಳಿದೆ, ಇದು ಉರುಳ್ಕೊಂಡು ಹೋಗಿದೆ. ಚಂದ್ರನ ಮೇಲೆ ಬಿದ್ದು ಇದು ಉರುಳಿದೆ ಅಂತ ಹೇಳಲಾಗುತ್ತೆ. ಸರ್, ಇನ್ನ ಲ್ಯಾಂಡ್ ಆದ್ಮೇಲೆ ಒಳಗಡೆ ಇರುವಂತಹ ಪ್ರಜ್ಞಾನ್ ರೋವರ್ ಹೊರಗಡೆ ಬರುತ್ತೆ. ಸೊ ಅದರ ಕಾರ್ಯಕ್ಷಮತೆ ಹೇಗಿರುತ್ತೆ ಮತ್ತೆ ಏನೆಲ್ಲ ಒಂದು ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರೈಸುತ್ತೆ? ಈಗ ಈ ಚಂದ್ರಯಾನ ಸುರಕ್ಷಿತವಾಗಿ ಚಂದ್ರನ ಮೇಲ್ಮೆಯಲ್ಲಿ ಲ್ಯಾಂಡ್ ಆದಮೇಲೆ ಕೆಲವು ಗಂಟೆಗಳ ನಂತರ, ಯಾಕಂದರೆ ಇದ್ರ ಎದ್ದಿರೋವಂಥ ಧೂಳು ಅದೆಲ್ಲ ನಿಧಾನವಾಗಿ ಸೆಟ್ಲ್ ಆಗಬೇಕು. ಅದಾದಮೇಲೆ ಈ ಸೋಲಾರ್ ಪ್ಯಾನೆಲ್ಗಳೆಲ್ಲ ಓಪನ್ ಆಗುತ್ತೆ. ಸೋಲಾರ್ ಪ್ಯಾನೆಲ್ಗಳೆಲ್ಲ ಓಪನ್ ಆಗಿದ್ಮೇಲೆ ಅದಕ್ಕೆ ಬೇಕಾಗಿರುವಂಥ ಏನು ವಿದ್ಯುತ್ ಸರಬರಾಜು ಏನಿರುತ್ತೆ ಈ ಸೋಲಾರ್ ಪ್ಯಾನೆಲ್ಗಳಿಂದ ಬರುತ್ತೆ. ಆಮೇಲೆ ಎಲ್ಲ ಪರೀಕ್ಷೆಗಳು ನಡೆದ ನಂತರ ಈ ಪ್ರಜ್ಞಾನ್ ರೋವರ್ ಏನಿದೆ, ಈ ಸ್ವಯಂ ಚಾಲಿತ ಸಣ್ಣ ವಾಹನ, ಅದು ಈ ನೌಕೆಯಿಂದ ಹೊರಗಡೆ ಬರುತ್ತೆ. ಒಂದು ಸ್ಲೋಪ್ ಓಪನ್ ಆಗುತ್ತೆ ಇಲ್ಲಿ. ಆ ಸ್ಲೋಪಿಂದ ನಿಧಾನಕ್ಕೆ ಇದು ಜಾರ್ತಾ ಕೆಳಗಡೆ ಬರುತ್ತೆ. ಇಲ್ಲಿಂದ ಬಂದ ಮೇಲೆ ಇದು ನಿಧಾನವಾಗಿ ಸುಮಾರು ಕೆಲವೇ ಮೀಟ್ರು ಗಂಟೆಗೆ ಆ ವೇಗದಲ್ಲಿ ಇದು ನಿಧಾನವಾಗಿ ಈ ಚಂದ್ರನ ಪ್ರದೇಶದಲ್ಲಿ ಚಲಿಸುತ್ತೆ. ಈ ಸುಮಾರು 14 ದಿನಗಳಲ್ಲಿ ಕೆಲವೇ ದೂರ ಚಲಿಸುವಂಥ ಸಾಮರ್ಥ್ಯ ಇರುವಂಥ ಪ್ರಜ್ಞಾನ್ ತಾನು ಓದಲ್ಲೆಡೆ ಅಲ್ಲ ತನ್ನಲ್ಲಿರುವಂಥ 2 ವೈಜ್ಞಾನಿಕ ಸಲಕರಣೆಗಳನ್ನ ಉಪಯೋಗಿಸಿ ಅಲ್ಲಿರುವಂಥ ರಾಸಾಯನಿಕ ಸಂಯೋಜನೆಗಳನ್ನ ಪರಿಶೀಲಿಸುತ್ತೆ. ಅದೇ ರೀತಿ ಬೇರೆ ಕಿರಣಗಳ ಬಗ್ಗೆನೂ ಅನ್ವೇಷಣೆ ನಡೆಸುತ್ತೆ. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಚಂದ್ರಯಾನ 2 ಅಲ್ಲಿ ಈ ಒಂದು ವಿಕ್ರಮ್ ಲ್ಯಾಂಡರ್ ಏನಿತ್ತು ಉರುಳ್ಕೊಂಡು ಹೋಗಿತ್ತು ಅಂತ. ಸೊ ಈಗಲೂ ಕೂಡ ಇಲ್ಲಿ ನೀವು ಚಂದ್ರನ ಮಾಡೆಲೇ ಮಾಡಿದ್ರೆ ಕುಳಿಗಳು ಕೂಡ ಇರುತ್ತೆ. ಸೊ ಈ ಟೈಮ್ ನಲ್ಲೂ ಇಫ್ ಇನ್ ಕೇಸ್ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಒಂದು ಇದು ಕಾಲು ಪಾದ ಅಂತ ನೀವು ಹೇಳಿದ್ರೆ ಅದು ಕುಳಿ ಒಳಗೆ ಹೋಗಿ ಇನ್ನೊಂದು ನಾರ್ಮಲ್ ತರ ಬಂದ್ರೆ ಏನಾದ್ರೂ ಸಮಸ್ಯೆ ಆಗುವಂತ ಚಾನ್ಸಸ್? ಕೊನೆ ಕ್ಷಣಗಳಲ್ಲಿರುತ್ತಲ್ಲ, ಕೊನೆ ಅಂದ್ರೆ ಫೈನ್ ಬ್ರೇಕಿಂಗ್ ಅಂತ ಆ ಕ್ಷಣದಲ್ಲಿ ಅಲ್ಲಿ ಇದು ಹೋರಿಂಗ್ ಅಂತ ಅಂದ್ರೆ ಹಾರಾಡುತ್ತೆ. ಸುಮಾರು ವೇಗವನ್ನು ಅದು ಕಳ್ಕೊಂಡಾದ್ಮೇಲೆ ಇದು ಹೀಗೆ ಹಾರಾಡ್ತದೆ, ಒಂದು ಕೆಲವು ಸೆಕೆಂಡ್ಗಳ ಕಾಲ ಹಾರಾಡುತ್ತೆ. ಆಗ ಅದರಲ್ಲಿರೋ ಸೆನ್ಸರ್ಗಳು ಈ ಜಾಗದ ಒಂದು ವಿಶ್ಲೇಷಣೆ ಮಾಡುತ್ತೆ. ಯಾವ ಜಾಗದಲ್ಲಿ ಇದು ಇಳಿದ್ರೆ ಸೂಕ್ತ, ಎಲ್ಲಿ ಹಳ್ಳಗಳಿಲ್ಲ, ಬಂಡೆಗಳಿಲ್ಲ ಅನ್ನೋದನ್ನೆಲ್ಲ ಪರೀಕ್ಷೆ ಮಾಡುತ್ತೆ. ಎಲ್ಲಿ ರೀತಿ ಸುರಕ್ಷಿತವಾದ ಜಾಗ ಇದೆ ಅಂತ ಅನ್ಸುತ್ತೋ ಆ ಜಾಗಕ್ಕೆ ಹೋಗಿ ಇದು ನಿಧಾನವಾಗಿ ಇಳಿಯುತ್ತೆ. ಆ ರೀತಿಯಾದಂಥ ವ್ಯವಸ್ಥೆ ಎಲ್ಲ ಆ ಸ್ವಯಂ ಚಾಲಿತ ವ್ಯವಸ್ಥೆ ಏನಿದೆ ಅದರಲ್ಲಿ ಇರುತ್ತೆ. ಈಗಾಗಲೇ ನೋಡ್ಬೋದು ಸರ್, ಮೊನ್ನೆ ಕೂಡ ಆರ್ಬಿಟರ್ ಒಂದು ವಿಕ್ರಮ್ ಲ್ಯಾಂಡರ್ ನ ಒಂದು ಫೋಟೋ ಕಳಿಸಿತ್ತು ವೆಲ್ಕಮ್ ಮಾಡ್ಕೊಳ್ಳೋ ತರ. ಸೊ ಇದು ಲ್ಯಾಂಡಿಂಗ್ ನ ವೇಳೆ ಆರ್ಬಿಟರ್ ಕೂಡ ಇದಕ್ಕೆ ಸಹಾಯವಾಗುತ್ತೆ ಅಥವಾ ಪ್ರಜ್ಞಾನ್ ರೋವರ್ ಇರ್ಬೋದು, ಇವೆರಡಕ್ಕೂ ಹೆಲ್ಪ್ ಮಾಡುವಂತಹ ಆರ್ಬಿಟರ್ 2 ಅಂತ ನಮ್ಮ ಚಂದ್ರಯಾನ್ 2ರಲ್ಲಿ ಇತ್ತಲ್ಲ, ಆ ಆರ್ಬಿಟರ್ ಇಂದ ಕೂಡ ಇದಕ್ಕೆ ಕಮ್ಯುನಿಕೇಶನ್
ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಆ ಕೊನೆಯ ಹಂತದ ಕ್ಷಣಗಳಲ್ಲಿ ಇದು ಅದರದೇ ಆದ ಒಂದು ಏನು ತಂತ್ರಾಂಶ ಇದೆ ಅದಕ್ಕೆ ಅನುಗುಣವಾಗಿ ಬಿಹೇವ್ ಮಾಡುತ್ತೆ ಹೊರತು ಬೇರೆ ಯಾವುದೇ ರೀತಿಯಾದ ಒಂದು ಕಮ್ಯುನಿಕೇಶನ್ ಇರೋದಿಲ್ಲ ಅದರಲ್ಲಿ. ಚಂದ್ರಯಾನ 2 ಅಲ್ಲೂ ಕೂಡ ನಾವು ನೋಡಬಹುದು ಇದ್ರದ್ದು ಎಲ್ಲಿದೆ ಅಂತ ಸಿಗ್ನಲ್ ಮಿಸ್ ಆಗಿತ್ತು. ಆ ಟೈಮಲ್ಲಿ ಆರ್ಬಿಟರ್ ಒಂದು ಕೊನೆ ಚಿತ್ರವನ್ನ ಅದೇ ಕಳಿಸುತ್ತೆ. ಇಲ್ಲ, ಈ ಆರ್ಬಿಟ್ರಿಂದ ಆ ವೇಗದಲ್ಲಿ ಯಾಕಂದ್ರೆ ಇದು ಆರ್ಬಿಟ್ರು ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿರೋದ್ರಿಂದ ಅಲ್ಲಿಂದ ಈ ಸಣ್ಣ ಒಂದು ನೌಕೆಯನ್ನ ಅದ್ರ ಮೂವಿಂಗಲ್ಲಿ ಸೆರೆ ಹಿಡಿಯೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಚಿತ್ರಗಳ ಮೂಲಕ ಕೊನೆ ಕ್ಷಣಗಳನ್ನ ಚಿತ್ರೀಕರಿಸೋಕ್ಕಾಗಲ್ಲ. ಆದರೆ ಬೇರೆ ಏನಿದೆ ಬೇರೆ ಸಂಕೇತಗಳ ಮೂಲಕ ಸಿಗ್ನಲ್ಗಳ ಮೂಲಕ ಅದ್ರ ಯಾವ ಹಂತದಲ್ಲಿದೆ ಎಷ್ಟು ಎತ್ತರದಲ್ಲಿದೆ ಅದನ್ನೆಲ್ಲನೂ ನಾವು ತಿಳ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಆನಂದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಹಂಸ ಶ್ಯಾಮ್ಲಾ, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಚಂದ್ರಯಾನ 3 ಯಶಸ್ವಿ ಆಗ್ಲಿ, ಲ್ಯಾಂಡಿಂಗ್ ಆಗ್ಲಿ ಅಂತ ಹೇಳಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು. ಅರ್ಚಕ ವೃಂದದಿಂದ ಚಂದ್ರದೇವರ ಮೂರ್ತಿ ಇಟ್ಟು ಪೂಜೆಯನ್ನು ಸಲ್ಲಿಸಲಾಯಿತು. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನವಗ್ರಹಗಳ ಪೂಜೆ ಹಾಗೆ ಚಂದ್ರ ಹೋಮವನ್ನು ನಡೆಸಲಾಯಿತು. ಮತ್ತೊಂದು ಕಡೆಗೆ ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ನೂರಾರು ಜನರು ಚಂದ್ರಯಾನ 3 ಯಶಸ್ಸಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಇನ್ನು ಮತ್ತೊಂದು ಕಡೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಅವರು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಈ ಸಂದರ್ಭದಲ್ಲಿ ಸೋಮಸುಂದರ್ ದೀಕ್ಷಿತ್ ಅವರು, ಬನ್ನಿ ನೋಡೋಣ. ಅವರು ಯಶಸ್ವಿಯಾಗಲಿ ಅಂತ ನಾಡಿನೆಲ್ಲೆಡೆ ಪೂಜೆ ಕೈಂಕರ್ಯಗಳು ಶುರುವಾಗಿರುವಂತದ್ದು. ಸದ್ಯಕ್ಕೆ ನಾನು ಬಸವನಗುಡಿಯ ಗವಿಗಂಗಾಧರೇಶ್ವರ ಐತಿಹಾಸಿಕ ದೇವಸ್ಥಾನದಲ್ಲಿದ್ದೀನಿ. ಇಲ್ಲೂ ಕೂಡ ಸುಮಾರು ಸುದೀರ್ಘ 1 ಗಂಟೆಗಳ ಕಾಲ ಹೋಮ ಹವನ, ನವಗ್ರಹ ಪೂಜೆ, ಅದೇ ರೀತಿ ಚಂದ್ರಹೋಮ ಇಲ್ಲಿನ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನಡೆದಿರುವಂಥದ್ದು. ಸುಮಾರು 1 ತಾಸುಗಳ ಕಾಲ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಡೆತಡೆಗಳಿಲ್ಲದೆ ಇಸ್ರೋ ವಿಜ್ಞಾನಿಗಳು ಕಳುಹಿಸಿರುವಂಥ ವಿಕ್ರಮ್ ಬಹಳ ಸ್ಮೂತ್ ಆಗಿ ಲ್ಯಾಂಡ್ ಆಗಲಿ, ಭಾರತ ಮತ್ತೊಂದು ಐತಿಹಾಸಿಕ ಹೆಜ್ಜೆಯನ್ನು ಇಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ನೆರವೇರಿಸಿರುವಂಥದ್ದು. ಇಲ್ಲಿ ಸ್ವಾಮೀಜಿದರ ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಿದ್ದಾರೆ ಅನ್ನೋಂಥದ್ದನ್ನು ಕೂಡ ನಾವು ಕೇಳೋಣ. ಇವತ್ತು ದೇಶ ಬಹಳ ಐತಿಹಾಸಿಕ ಕ್ಷಣಕ್ಕೆ ಎದುರು ನೋಡ್ತಾ ಇರುವಂಥದ್ದು. ಏನು ಹೇಳ್ತೀರಿ? ಹೋಮ ಮಾಡಿದಿರಿ, ಪೂಜೆ ಮಾಡಿದಿರಿ. ಈಗ ಸಾಮಾನ್ಯವಾಗಿ ನಮ್ಮದೊಂದು ಕರ್ಮಭೂಮಿ ಇದು. ಯಜ್ಞಯಾಗಾದಿಗಳು ಋಷಿಮುನಿವರ ಕಾಲದಿಂದ ನಡ್ಕೊಂಡ್ಬಂದಿರುವಂಥ ವೈಶಿಷ್ಟ್ಯತೆ ಇದೆ. ಅದರಲ್ಲಿ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ಸಂಕ್ರಾಂತಿಯಂದು ಸೂರ್ಯನ ಬೆಳಕು ಬಂದು ಸ್ವಾಮಿ ಮೇಲೆ ಪೂಜೆ ಮಾಡೋ ಒಂದು ವೈಶಿಷ್ಟ್ಯತೆ ಇದೆ. ಉತ್ತರಾಯಣದಲ್ಲಿ ಆ ಒಂದು ಕಾರ್ಯಕ್ರಮ, ಆದರೆ ದಕ್ಷಿಣಾಯಣದಲ್ಲಿ ಏನು ನಮ್ಮ ಭಾರತ ಭೂಮಿಯಿಂದ ಒಂದು ಚಂದ್ರಯಾನವನ್ನು ಅಳವಡಿಸಿಕೊಂಡಿದ್ದಾರೆ ಅದು ನಿರ್ವಿಘ್ನವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಆ ಸ್ವಾಮಿ ಸಾನ್ನಿಧ್ಯದಲ್ಲಿ ಚಂದ್ರ ಹೋಮವನ್ನು, ಆದಿತ್ಯಾದಿ ನವಗ್ರಹ ಹೋಮವನ್ನು ನಿರ್ವಿಘ್ನವಾಗಿ ನೆರವೇರಲಿ ಅಂತೇಳಿ ಮಹಾಗಣಪತಿ ಹೋಮವನ್ನೆಲ್ಲ ನಾವು ಆಚರಿಸಿದ್ದೀವಿ. ಈ ಒಂದು ಉದ್ದೇಶದಿಂದ ಯಾವುದೇ ತೊಂದರೆ ಇಲ್ದಿರ ಚಂದ್ರಯಾನ ಆಗಿ ಇಡೀ ವಿಶ್ವವೇ ನಮ್ಮ ಭಾರತವನ್ನು ತಿರುಗಿ ನೋಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಂಜೆ 6:04 ಲ್ಯಾಂಡಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. 17 ನಿಮಿಷಗಳ ಕಾಲ ಲ್ಯಾಂಡಿಂಗ್ ಪ್ರಕ್ರಿಯೆ ಇರುತ್ತೆ. ಬಹಳ ಕ್ಲಿಷ್ಟವಾಗಿರುವಂತಹ ಒಂದು ಸಮಯದಲ್ಲಿ ವಿಜ್ಞಾನಿಗಳಿರ್ತಾರೆ. ಈ ಒಂದು ಗಳಿಗೆಯನ್ನ ಯಾವ ರೀತಿಯಾಗಿ ನೀವು ಬಣ್ಣಿಸ್ತೀರಿ? ನಮ್ಮಲ್ಲಿ ಸೂರ್ಯೋದಯದಲ್ಲಿ ವಿಶೇಷ ಕಾಲ, ಸೂರ್ಯ ಮಧ್ಯಾಹ್ನದಲ್ಲಿ ವಿಶೇಷ ಕಾಲ, ಹಾಗೆ ಸೂರ್ಯ ಅಸ್ತಮಾನ ಕಾಲದಲ್ಲಿ ನಾವು ಗೋಧೂಳಿ ಲಗ್ನ ಅಂತ ಹೇಳ್ತೀವಿ. ಗೋವುಗಳೆಲ್ಲ ಆಹಾರವನ್ನು ಸೇವಿಸಿ ತನ್ನ ಮನೆಗೆ ಹೋಗಿ ಯಜಮಾನನಿಗೆ ಹಾಲು ಕೊಡುವಂಥ ಒಳ್ಳೆ ಶುಭ ಲಗ್ನ ಗೋಧೂಳಿ ಲಗ್ನ. ಅಂತಹ ಲಗ್ನ ಕಾಲದಲ್ಲಿ ಅದು ನಮ್ಮ ಇವತ್ತಿನ ಸಾಯಂಕಾಲ 6:04 ಏನು ಲ್ಯಾಂಡ್ ಆಗ್ತಿದೆ ಅದು ಬಹಳ ವಿಶೇಷವಾದ ಲಗ್ನ ಕಾಲ. ಆ ಲಗ್ನ ಕಾಲದಲ್ಲಿ ಯಾವುದೇ ಅಡಚಣೆಗಳಿಲ್ದಿರ ನಿರ್ವಿಘ್ನವಾಗಿ ಅದು ಇಳೀಲಿ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು ಈ ಯಜ್ಞದ ಮೂಲ ಕರ್ತವ್ಯ. ಯಾವ ತರದ ಪೂಜೆ ಮತ್ತು ಹೋಮವನ್ನು ನಡೆಸಿದಿರಿ? ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹೋಮವನ್ನು ಮಾಡಿದ್ದೀವಿ. ಸದ್ಯೋಜಾತಾದಿ ಪಂಚಬ್ರಹ್ಮ ಈಶ್ವರನ 5 ಮುಖಗಳಿಗೆ ಹೋಮವನ್ನು ಮಾಡಿದ್ದೀವಿ. ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು, ಕೇತು ನವಗ್ರಹಗಳ ಹೋಮವನ್ನು ಮಾಡಿದ್ದೀವಿ. ವಿಶೇಷವಾಗಿ ಚಂದ್ರಯಜ್ಞವನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ಮಾಡಿದ್ದೀವಿ. ಇದಿಷ್ಟು ಆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರು ಮತ್ತು ಒಟ್ಟಾರೆ ಇವತ್ತು ಏನು ವಿಜ್ಞಾನಿಗಳು ಆ ಒಂದು ವಿಕ್ರಮ್ ರಾಕೆಟ್ ಅನ್ನ ಲ್ಯಾಂಡ್ ಮಾಡ್ತಾ ಇದ್ದಾರೆ, ಅದು ಬಹಳ ಯಾವುದೇ ರೀತಿಯಾಗಿರುವಂತಹ ಅಡೆತಡೆಗಳು ಇಲ್ಲದೆ ಯಶಸ್ವಿಯಾಗಲಿ, ಭಾರತ ಮತ್ತೊಂದು ಐತಿಹಾಸಿಕ ಹೆಜ್ಜೆಯನ್ನ ಮುಂದೆ ಇಡ್ಲಿ ಅನ್ನುವಂಥ ಒಂದು ಹಾರೈಕೆಯನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅಧಿಕೃತವಾಗಿ ಆಪರೇಷನ್ ಕಾಂಗ್ರೆಸ್ ಶುರುವಾಗ್ಬಿಟ್ಟಿದೆ. ನಾಳೆಗೆ ಆಯನೂರು ಮಂಜುನಾಥ್ ಅವರು ಕಾಂಗ್ರೆಸ್ ಅನ್ನು ಸೇರ್ಕೊಳ್ತಾರೆ. ಜೆಡಿಎಸ್ ಬಿಡೋದಾಗಿ ಖುದ್ದು ಆಯನೂರು ಮಂಜುನಾಥ್ ಅವರ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗಿತ್ತು.
ಆದರೆ ಕೊನೆ ಮೂಮೆಂಟ್ನಲ್ಲಿ ಆಗಿರಲಿಲ್ಲ. ಆದರೆ ಇದೀಗ ನಾಳೆಗೆ ಆಯನೂರು ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಸೇರ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಜೆಡಿಎಸ್ ಬಿಡ್ತೀನಿ ಅಂತ ಹೇಳಿ ಖುದ್ದು ಆಯನೂರು ಮಂಜುನಾಥ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಮತ್ತು ನನ್ನ ಗೆಳೆಯರು ನಾಳೆ ಕಾಂಗ್ರೆಸ್ ಸೇರ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆಯನೂರು ಮಂಜುನಾಥ್ ಅವರು. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದೆ. ನಾಳೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಸೇರ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ನಮ್ಮೆಲ್ಲ ಗೆಳೆಯರು ಸಂಗಾತಿಗಳು ನಾಳೆ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದೆ. ರಾಜ್ಯಾಧ್ಯಕ್ಷರಾದಂಥ ಶಿವಕುಮಾರ್ ಅವರ ಭೇಟಿಯಾಗಿತ್ತು, ಮುಖ್ಯಮಂತ್ರಿಗಳದ್ದು ಹಾಗೂ ಹಾಗೆ ನಾಯಕರುಗಳ ಭೇಟಿಯಾಗಿತ್ತು. ಚರ್ಚೆಯಾಗಿ ನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅಂತ ನಿರ್ಧಾರ ಆದ ನಂತರ ನಾನೆಲ್ಲರನ್ನೂ ಭೇಟಿ ಮಾಡಿದ್ದೇನೆ. ನಾಳೆ ದಿವಸ ನಮ್ಮೆಲ್ಲರ ಗೆಳೆಯರ ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತೇನೆ. ಸಹಜ ಒಬ್ಬಿಬ್ಬರ ಅಭಿಪ್ರಾಯಗಳ ಭೇದ ಇರ್ಬೋದು. ಸರ್ವತ್ರ ಪಕ್ಷದ ಎಲ್ಲ ಮುಖಂಡರು ಸಹಮತಿಯನ್ನ ಕೊಟ್ಟಿದ್ದಾರೆ ಮತ್ತು ಸಹಕಾರ ಕೊಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಷ ಸೇರ್ಪಡೆಗೆ ಈಗ ಸಿಕ್ಕಿದೆ. ನೀವ್ ಅಂದ್ಕೊಂಡಂಗಲ್ಲ ನಮ್ಮ ರಾಜಕಾರಣಿಗಳು ಇವರನ್ನ ಇಟ್ಕೊಂಡು ಮೆಗಾ ಸೀರಿಯಲ್ ಮಾಡಬಹುದು, ಆದ್ರೆ ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕಂತಾನೆ ಒಂದು ಸ್ಮಾಲ್ ಝಲಕ್ನ ನಿಮ್ ಮುಂದೆ ಇಡ್ತಿದೀವಿ, ಜಸ್ಟ್ ತಮಾಷೆಗೆ ಅಷ್ಟೇ. ಪೊಲಿಟಿಕ್ಸ್ ನಲ್ಲಿ ನಡೆಯೋ ನಾನ್ ಸ್ಟಾಪ್ ಡ್ರಾಮಾಯಣನ ನೋಡಿ ಎಂಜಾಯ್ ಮಾಡಿ, ಚೌ ಚೌ ಚುರುಮುರಿಯಲಿ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಗಳಿದು. ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.